ಏನು ಸ್ಥಳೀಯ ಸರ್ಕಾರ ಅಂತ ಏನು ಕರಿತೀವಿ ಅದು ನಮ್ಮ ಗ್ರಾಮ ಪಂಚಾಯತಿ. ಎಲ್ಲವನ್ನೂ ಕೂಡ ಕರ್ನಾಟಕ ಸರ್ಕಾರವನ್ನು ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಸ್ಥಳೀಯ ವ್ಯವಸ್ಥೆಯನ್ನ ದೃಢಪಡಿಸಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಗಳ ಸಬಲೀಕರಣವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯಿತಿ ಒಂದು ಸರ್ಕಾರ ಇದ್ದ ಹಾಗೆ. ಇಲ್ಲಿನ ಅಧ್ಯಕ್ಷರೇ ಮುಖ್ಯಮಂತ್ರಿ ಇದ್ದ ಹಾಗೆ, ಇಲ್ಲಿನ PDO ಅವರೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದ ಹಾಗೆ. ಈ ವ್ಯವಸ್ಥೆಯನ್ನು ನಾವು ಹೇಗೆ ಬಳಸ್ಕೊಳ್ತಾ ಹೋಗ್ತೀವೋ ಹಾಗೆ ನಾವು ನಮ್ಮ ಗ್ರಾಮವನ್ನ ಅತ್ಯಂತ ಸದೃಢವಾಗಿ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇಂತಹ ಭಾಗವಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ಆಯೋಜನೆ ಮಾಡಿರುವಂತಹದ್ದು ಸರ್ಕಾರದ ಪ್ರಮುಖ ಉದ್ದೇಶ ಆಗಿದೆ. ಸಾರ್ವಜನಿಕರು ಎಲ್ಲ ಹಂತದಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲಿಕ್ಕೆ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಸಾರ್ವಜನಿಕರು ಎಲ್ಲಿ ಭಾಗವಹಿಸ್ತಾ ಹೋಗ್ತಾರೆ ಅಲ್ಲಿ ಆಡಳಿತ ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಗ್ರಾಮ ಸಭೆಗಳನ್ನ ಆಯೋಜನೆ ಮಾಡ್ತಾ ಹೋಗ್ತಾರೆ. ಗ್ರಾಮ ಸಭೆಗಳಲ್ಲಿ ನೀವು ನಡೆಸಬೇಕಾದಂತಹ ನಿಮ್ಮ ಊರಿಗೆ ಅಗತ್ಯವಾಗಿರುವಂತಹ ಕಾಮಗಾರಿಗಳನ್ನ ನೀವೇ ಅನುಮೋದನೆ ಮಾಡ್ತಾ ಹೋಗ್ತೀರಿ, ನೀವೇ ಅದನ್ನು ಅನುಷ್ಠಾನಗೊಳಿಸ್ತೀರಿ, ನೀವೇ ಅದನ್ನ ಫಲಾನುಭವಿಗಳಾಗಿರ್ತೀರಿ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡ್ರೆ ಒಂದು ಉತ್ತಮವಾದಂತಹ ಗ್ರಾಮವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಮ್ಮ ಸ್ವಂತದ ಕೆಲಸಗಳ ಜೊತೆಯಲ್ಲಿಯೇ ನಮ್ಮ ಗ್ರಾಮದ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಅರಿತುಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿಯ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರೆ ಒಂದು ಉತ್ತಮವಾದಂತಹ ಗ್ರಾಮ ನಿರ್ಮಾಣಕ್ಕೆ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಇದೆ. ನಿಮಗೆ ಮಾಹಿತಿ ಕೊರತೆ ಆದರೆ ನಮ್ಮ PDO ಅವರನ್ನ ಅಥವಾ ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿದ್ರೆ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಯೋಚನೆಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರಲಿ. ನನ್ನ ಊರು, ನನ್ನ ಗ್ರಾಮ, ನಮ್ಮ ಮನೆ, ನನ್ನ ಕುಟುಂಬ, ಈ ಥರದ ಆಲೋಚನೆ ಬಂತು ಅಂದರೆ ಅಲ್ಲಿನ ಕುಂದುಕೊರತೆಗಳು ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕುಂದುಕೊರತೆಗಳು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಪಾಸಿಟಿವ್ ಥಿಂಕಿಂಗ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಗಟ್ಟಿಯಾಗ್ತಾ ಹೋಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಗ್ರಾಮ ಸಭೆಗಳು ಹೆಚ್ಚು ಸಫಲ ಆಗ್ತವೆ ಅಂತ ಹೇಳಿ ಭಾವಿಸ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲರೂ ಕೂಡ ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ವೈಯಕ್ತಿಕವಾಗಿ ಮತ್ತು ಗ್ರಾಮ ಸಭೆಯ ನಮ್ಮ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಉಪಯುಕ್ತ ಮಾಹಿತಿಗಳನ್ನು ಇವತ್ತು ಎರಡು ಕಾರ್ಯಕ್ರಮಗಳು ಹಣಕಾಸು ಯೋಜನೆ ಇವೆರಡೂ ಕೂಡ ನಾವು ಇಲ್ಲಿ ಕೃಷಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಬಂದಿದೆ. ಅದು ಆಕ್ಚುಲಿ ವ್ಯವಸ್ಥೆಗಳನ್ನು